ಚಳಿಗಾಲದ ಈ ಋತುವಿನಲ್ಲಿ ಹೆಚ್ಚಿರುವ ವಾಯುಮಾಲಿನ್ಯ ನಮ್ಮ ಉಸಿರಾಟದ ಮೇಲೆ ಹಾಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಬಹುದು. ಇದರಿಂದ ಅನೇಕ ರೀತಿಯ ಕಾಯಿಲೆಗಳು ಕೂಡ ಕಾಡಬಹುದು. ಅದಕ್ಕಾಗಿ ವೈದ್ಯರು ಹೇಳುವಂತೆ ನಿಮ್ಮ ಆಹಾರ ಕ್ರಮದಲ್ಲಿ ಬೆಲ್ಲವನ್ನು ಸೇರಿಸಿಕೊಳ್ಳಿ. ಬೆಲ್ಲವು ನಮ್ಮ ಉಸಿರಾಟದಲ್ಲಿ ಆಗುವ ಬದಲಾವಣೆ ಹಾಗೂ ಆರೋಗ್ಯವನ್ನು ಕಾಪಾಡುತ್ತೆ. ಆ ಕುರಿತ ವಿವರ ಇಲ್ಲಿದೆ. ನಮ್ಮ ವಾತಾವರಣದ ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಭಯವಾಗುತ್ತೆ. ಅದರ ಜೊತೆಗೆ ಆಹಾರ ಕ್ರಮವೂ ಕೂಡ ಈ ವಾತಾವರಣಕ್ಕೆ ತಕ್ಕಂತೆ ಇರಬೇಕು. ಅದರಲ್ಲಿ ಬದಲಾವಣೆ ಆದ್ರೆ ಅದು ಕೂಡ ಆರೋಗ್ಯಕ್ಕೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಈ ಚಳಿ ವಾತಾವರಣದಲ್ಲಿ ಉಸಿರಾಟದ ತೊಂದರೆ ಉಂಟಾಗುವ ಸಾಧ್ಯತೆಗಳು ಹೆಚ್ಚು. ಬೆಂಗಳೂರು ಸೇರಿದಂತೆ ಭಾರತದ ಅನೇಕ ಸಿಟಿಗಳಲ್ಲಿ ವಾತಾವರಣ ಹಾಗೂ ವಾಯು ಮಾಲಿನ್ಯ ಹೆಚ್ಚು. ಅದರಲ್ಲೂ ಈ ಚಳಿಗಾಲದಲ್ಲಿ ಇದು ಇನ್ನಷ್ಟು ಹೆಚ್ಚಾಗುತ್ತೆ. ಇದು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುತ್ತದೆ. ಇದಕ್ಕೆ ಆರೋಗ್ಯ ತಜ್ಞರು ಹೇಳುವಂತೆ ಈ ಸಮಯದಲ್ಲಿ ಬೆಲ್ಲವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಂತೆ. ಬೆಲ್ಲ ನಮ್ಮ ಸಾಂಪ್ರದಾಯಿಕ ಆಹಾರ ಕೂಡ ಹೌದು. ಶ್ವಾಸಕೋಶವನ್ನ ಶುದ್ಧೀಕರಿಸುವ ಮತ್ತು ಮಾಲಿನ್ಯಕಾರಕಗಳ ಹಾನಿಕಾರಕ ಪರಿಣಾಮಗಳನ್ನ ಕಡಿಮೆ ಮಾಡುವ ಸಾಮರ್ಥ್ಯವನ್ನ ಬೆಲ್ಲ ಹೊಂದಿದೆ. ವಾಯು ಮಾಲಿನ್ಯದ ಸಮಯದಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ. ಕಬ್ಬಿಣ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕದಿಂದ ಬೆಲ್ಲ ತುಂಬಿದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಮತ್ತು ವಿಷಕಾರಿ ಗಾಳಿಯ ಕಣಗಳಿಂದ ಉಂಟಾಗುವ ಉರಿಯೂತವನ್ನ ತಡೆಯಲು ಸಹಾಯ ಮಾಡುತ್ತೆ. ಗಂಟಲಿನ ಕಿರಿಕಿರಿಯನ್ನ ಶಮನಗೊಳಿಸಲು ಮತ್ತು ಶ್ವಾಸಕೋಶದ ಕಾರ್ಯವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ನಾವು ಬದುಕುತ್ತಿರುವ ಈ ವಾತಾವರಣದಲ್ಲಿ ನಮ್ಮ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತ ಪ್ರಶ್ನೆ ಕೇಳಿಕೊಂಡ್ರೆ ಅದು ನಿಜಕ್ಕೂ ಶೋಚನೀಯ. ವಾಯು ಮಾಲಿನ್ಯದಿಂದ ನಮ್ಮ ಉಸಿರಾಟದ ಮೇಲೆ ಪರಿಣಾಮ ಬೀರ್ತಿದೆ. ಅದು ಗಂಭೀರ ಪರಿಣಾಮ. ಇದರಿಂದ ಅನೇಕ ಕಾಯಿಲೆಗಳು ನಮ್ಮನ್ನ ಆಹ್ವಾನಿಸಬಹುದು. ಅದಕ್ಕಾಗಿ ವೈದ್ಯರು ಹೇಳೋ ಹಾಗೆ ನಿಮ್ಮ ಆರೋಗ್ಯದಲ್ಲಿ ಬೆಲ್ಲವನ್ನು ಸೇರಿಸಿಕೊಳ್ಳಿ. ಬೆಲ್ಲವು ನಮ್ಮ ಉಸಿರಾಟದಲ್ಲಿ ಆಗುವ ಬದಲಾವಣೆ ಹಾಗೂ ಆರೋಗ್ಯವನ್ನ ಕಾಪಾಡುತ್ತೆ. ಆ ನಿಟ್ಟಿನಲ್ಲಿ ವಾಯು ಮಾಲಿನ್ಯದ ಸಮಯದಲ್ಲಿ ಬೆಲ್ಲವು ಉಸಿರಾಟದ ಆರೋಗ್ಯವನ್ನ ಹೆಚ್ಚಿಸುವ 7 ಮಾರ್ಗಗಳ ಬಗ್ಗೆ ಹೇಳೋದಾದ್ರೆ, ಶ್ವಾಸಕೋಶದಿಂದ ಹಾನಿಕಾರಕ ವಿಷ ಮತ್ತು ಮಾಲಿನ್ಯಕಾರಕಗಳನ್ನು ಹೊರಹಾಕುವ ಮೂಲಕ ಉಸಿರಾಟದ ವ್ಯವಸ್ಥೆಯನ್ನು ಶುದ್ಧೀಕರಿಸಲು ಬೆಲ್ಲ ಸಹಾಯ ಮಾಡುತ್ತೆ. ಈಗಾಗಲೇ ಹೇಳಿದಂತೆ ಅದರ ಪೋಷಕಾಂಶದ ಪ್ರೊಫೈಲ್ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳಿಂದ ಸಮೃದ್ಧವಾಗಿದೆ. ಇನ್ನು ಉಸಿರಾಟದಿಂದ ಉಂಟಾಗುವ ಕಫವನ್ನು ಸಡಿಲಗೊಳಿಸುತ್ತೆ. ಉಸಿರಾಟವನ್ನ ಸುಲಭಗೊಳಿಸುವುದು ಮಾತ್ರವಲ್ಲದೆ ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತೆ. ಇನ್ನು ಬೆಲ್ಲವು ಸೆಲೆನಿಯಂನಂತಹ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ವಾಯು ಮಾಲಿನ್ಯಕ್ಕೆ ಒಡ್ಡಿಕೊಳ್ಳುವುದರಿಂದ ಉತ್ಪತ್ತಿಯಾಗುವ ವಿಷ ಅಂಶಗಳನ್ನು ತಡೆಯುತ್ತದೆ. ಬೆಲ್ಲವು ರೋಗ ನಿರೋಧಕ ಕೋಶಗಳ ಉತ್ಪಾದನೆಯನ್ನು ಬೆಂಬಲಿಸುವ ಅಗತ್ಯವಾದ ಖನಿಜಗಳು ಮತ್ತು ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ. ಕಲುಷಿತ ಗಾಳಿಯ ಕಣಗಳು ಮತ್ತು ರಾಸಾಯನಿಕಗಳ ಇನ್ಹಲೇಷನ್ ಕಾರಣ ಗಂಟಲಿನ ಕಿರಿಕಿರಿ ಉಂಟಾಗುತ್ತೆ. ಬೆಲ್ಲವು ನೈಸರ್ಗಿಕ ಹಿತವಾದ ಗುಣಗಳನ್ನು ಹೊಂದಿದ್ದು ಅದು ಈ ರೀತಿಯ ಕಿರಿಕಿರಿಯನ್ನ ನಿವಾರಿಸುತ್ತೆ. ವಾಯು ಮಾಲಿನ್ಯದಿಂದ ಆಸ್ತಮಾ ಅಥವಾ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಸಿಒಪಿಡಿ ಯಂಥ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತೆ. ಬೆಲ್ಲದ ಉರಿಯೂತದ ಗುಣಲಕ್ಷಣಗಳು ಉಸಿರಾಟದ ಪ್ರದೇಶದಲ್ಲಿನ ಊತ ಮತ್ತು ಕಿರಿಕಿರಿಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಬೆಲ್ಲವು ಕಬ್ಬಿಣದ ಉತ್ತಮ ಮೂಲವಾಗಿದೆ. ಇದು ಹಿಮೋಗ್ಲೋಬಿನ್ ಉತ್ಪಾದನೆಗೆ ಅವಶ್ಯಕವಾಗಿದೆ. ಶ್ವಾಸಕೋಶಗಳು ಸೇರಿದಂತೆ ದೇಹದಾದ್ಯಂತ ಆಮ್ಲಜನಕವನ್ನು ಸಾಗಿಸಲು ಹಿಮೋಗ್ಲೋಬಿನ್ ಕಾರಣವಾಗಿದೆ. ಈ ವಾತಾವರಣದಲ್ಲಿ ಉಸಿರಾಟದ ಆರೋಗ್ಯಕ್ಕೆ ವಾಯು ಮಾಲಿನ್ಯದಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಬೆಲ್ಲ ಸೇವಿಸುವುದು ಉತ್ತಮ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಪೋಷಕಾಂಶಗಳ ಶಕ್ತಿ ಕೇಂದ್ರ ಅಂತಲೇ ಕರೆಸಿಕೊಳ್ಳೋ ಮಶ್ರೂಮ್ ಅಂದರೆ ಅಣಬೆ ಸೇವನೆಯಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿವೆ ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಪೋಷಕಾಂಶಗಳ ಶಕ್ತಿ ಕೇಂದ್ರ ಅಣಬೆ. ಅಣಬೆ ಸೇವನೆಯಿಂದ ಏನೆಲ್ಲ ಲಾಭ? ಬಾಯಿ ರುಚಿಗೆ ಅದ್ಭುತ ಆಹಾರ ಎಂದರೆ ಅದು ಮಶ್ರೂಮ್ ಅಂದರೆ ಅಣಬೆ. ಈ ಅಣಬೆ ಆಹಾರದ ರುಚಿಯನ್ನ ಹೆಚ್ಚಿಸೋದು ಮಾತ್ರವಲ್ಲದೆ ಆರೋಗ್ಯಕ್ಕೂ ಪ್ರಯೋಜನಕಾರಿ. ಅದಕ್ಕಾಗಿಯೇ ಆಹಾರ ತಜ್ಞರು ಅಣಬೆಯನ್ನ ಪೋಷಕಾಂಶಗಳ ಶಕ್ತಿ ಕೇಂದ್ರ ಎನ್ನುತ್ತಾರೆ. ಆಹಾರದಲ್ಲಿ ಆಗಾಗ ಅಣಬೆ ಸೇವನೆಯಿಂದ ಏನೆಲ್ಲ ಲಾಭ ಇದೆ ಅನ್ನೋದರ ವಿವರ ಇಲ್ಲಿದೆ. ಮೊದಲಿಗೆ ಸಮೃದ್ಧ ಪೋಷಕಾಂಶ. ಅಣಬೆಯಲ್ಲಿ ಅಗತ್ಯವಾದ ಜೀವಸತ್ವಗಳು ಇರ್ತವೆ. ವಿಟಮಿನ್ ಡಿ, ಬಿ ವಿಟಮಿನ್, ಪೊಟ್ಯಾಷಿಯಂನಂತಹ ಖನಿಜಗಳು ಸಮೃದ್ಧವಾಗಿವೆ.
ಇನ್ನು ಅಧಿಕ ರೋಗ ನಿರೋಧಕ ಶಕ್ತಿ. ಅಣಬೆಗಳು ಬೀಟಾ ಗ್ಲುಕಾನ್ಸ್ ಒಳಗೊಂಡಿರ್ತವೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಣಬೆ ಸೇವನೆಯಿಂದ ಸೋಂಕುಗಳ ವಿರುದ್ಧ ಹೋರಾಡಲು ದೇಹವು ಬಲಗೊಳ್ಳುತ್ತದೆ. ಮೆದುಳಿನ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ದೀರ್ಘಕಾಲಿಕ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ. ಇನ್ನು ಹೃದಯಕ್ಕೆ ಒಳ್ಳೆಯದು. ಅಣಬೆಗಳು ಕೊಲೆಸ್ಟ್ರಾಲ್ ಹೊಂದಿರೋದಿಲ್ಲ, ಸೋಡಿಯಂ ಕಡಿಮೆ. ಇದು ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಪೊಟ್ಯಾಷಿಯಂ ಅಂಶವು ಆರೋಗ್ಯಕರ ರಕ್ತದೊತ್ತಡ ಮಟ್ಟ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ಕರುಳಿನ ಆರೋಗ್ಯಕ್ಕಾಗಿ ಅಣಬೆಗಳು ಪ್ರಿಬಯಾಟಿಕ್ಸ್ ಹೊಂದಿರ್ತವೆ. ಇದು ಮಾನವ ದೇಹದಲ್ಲಿನ ಉತ್ತಮ ಬ್ಯಾಕ್ಟೀರಿಯಾವನ್ನ ಪೋಷಿಸುತ್ತೆ. ಇದು ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯ ಉತ್ತೇಜಿಸಲು ಸಹಕಾರಿ. ಜೊತೆಗೆ ಸಸ್ಯಾಹಾರಿಗಳಿಗೆ ಅಣಬೆ ಅತ್ಯುತ್ತಮ ಆಹಾರ. ಪ್ರೋಟೀನ್ ಅಧಿಕವಾಗಿರುತ್ತೆ. ಇನ್ನು ಅದಕ್ಕಾಗಿಯೇ ಇವುಗಳನ್ನ ನಿಯಮಿತವಾಗಿ ತೆಗೆದುಕೊಳ್ಳಬೇಕು, ಸೇವಿಸಬೇಕು ಅಂತ ತಜ್ಞರು ಹೇಳ್ತಾರೆ. ಇನ್ನು ದೇಹಕ್ಕೆ ಉಷ್ಣವನ್ನುಂಟು ಮಾಡುತ್ತೆ. ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಿಸುತ್ತೆ. ಮೂಳೆಗಳು ಗಟ್ಟಿಯಾಗಿರುತ್ತೆ. ಹೀಗೆ ಅಣಬೆ ಸೇವನೆಯಿಂದ ಅನೇಕ ಪ್ರಯೋಜನಗಳಿವೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.